ಸರ್, ಒಂದು ವಿಷಯ ನಾನು ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೀನಿ. ಕೊಲೆ ಅನ್ನೋದು ಕೊಲೆನೆ. ಅದು ರೌಡಿಯ ಕೊಲೆ ಆದ್ರೂ ತಪ್ಪು ಅಥವಾ ಅಮಾಯಕರ ಕೊಲೆ ಆದ್ರೂ ತಪ್ಪು. ಅದ್ರ ಬಗ್ಗೆ ನಾವು ನನಗೆ ಯಾವುದೇ ಇದಿಲ್ಲ. ಅದ್ರ ಬಗ್ಗೆ ಸಂಬಂಧಿಸಿ ಮಾತಾಡೋದಕ್ಕೆ ಯಾವುದೇ ಹೆಸಿಟೇಷನ್ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಪಕ್ಷದ ಆಧಾರದ ಮೇಲೆ ಮಾತಾಡ್ತೀವಿ ಅನ್ನೋದು ಬರೋದು ಬೇಡ. ಈಗ ನಾನು ಈ ಈ ಪ್ರಕರಣಗಳಿಗೆ ಈ ಕಳೆದ ಒಂದು 5-6 ವರ್ಷಗಳಿಂದ ಏನು ನಡೀತಾ ಇದೆ ದಕ್ಷಿಣ ಕನ್ನಡದಲ್ಲಿ, ಅದಕ್ಕೆ ಪೊಲೀಸ್ ವ್ಯವಸ್ಥೆಯ ವೈಫಲ್ಯ ಕಾರಣ ಅನ್ನುವಂಥದ್ದು ಒಂದು ಮಾತಿದೆ. ಎರಡನೇ ಮಾತು ಬಹಳ ಗಟ್ಟಿಯಾಗಿ ಕೇಳಿಸ್ತಾ ಇರೋದು, ಅದು ನಿಮಗೆ ಸ್ವಲ್ಪ ಕಹಿ ಅನಿಸ್ಬೋದು, ಕಾಂಗ್ರೆಸ್ ಪಕ್ಷ ಕಾರಣ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಕೋಮುವಾದ ಅಂತ ಹೇಳಿ ಇಲ್ಲ ಅನ್ನೋದು ನಾನು ಒಪ್ಪೋದಿಲ್ಲ. ಸಂಪೂರ್ಣವಾಗಿ ಧರ್ಮಾಧಾರಿತ ವಾದಗಳಿವೆಲ್ಲ. ಇದು ಕೋಮು ದ್ವೇಷ, ಆ ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥವ್ರು ಇವರೆಲ್ಲ ಪಾತ್ರಧಾರಿಗಳು. ನೀವು ಕೇವಲ ಧರ್ಮಾಧಾರಿತ ಒಂದು ಕಡೆ ಆದರೆ, ಇನ್ನೊಂದು ಜಯಪ್ರಕಾಶ್ ಹೆಗಡೆ ಅವರು ಹೇಳಿದಾಗೆ ದಕ್ಷಿಣ ಕನ್ನಡ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ 2ನೇ ಸ್ಥಾನದಲ್ಲಿದೆ ಬೆಂಗಳೂರು ನಂತರ ತೆರಿಗೆ ಕಟ್ಟೋದ್ರಲ್ಲಿ. ಅಭಿವೃದ್ಧಿ ಆಗೋದನ್ನು ಸಹ ಜನ ತಡೀತಾ ಇಲ್ಲ. ಈಗ ಜಯಪ್ರಕಾಶ್ ಹೆಗಡೆ ಅವ್ರ ಜಿಲ್ಲೆನಲ್ಲಿ ಮಂದರ್ತಿನಲ್ಲಿ ಪ್ರವೀಣ್ ಪೂಜಾರಿ ಅಂತ ಒಂದು ಮರ್ಡರ್ ಆಗುತ್ತೆ. ಯಾರೋ ನನಗೆ ಫೋನ್ ಮಾಡಿದ್ರು, ಸರ್ ಈ ತರ ಒಬ್ಬ ಹಿಂದುಳಿದ ವರ್ಗದವನು ಮರ್ಡರ್ ಆಗಿದೆ, ನೀವು ಬನ್ನಿ ಅಂತ. ಯಾರಪ್ಪ ಅವನು ಅಂತ. ಎಲ್ಲ BJP ಮಂಡಲ ಅಧ್ಯಕ್ಷ. BJP ಆದ್ರೆ ನಾನು ಯಾಕೆ ಬರ್ಬೇಕಂದಾಗ, ಇಲ್ಲ ಸರ್ ನೀವು ಆ ಥರ ಯೋಚನೆ ಮಾಡಬೇಡಿ, ಸಾಮಾಜಿಕವಾಗಿ ಯೋಚನೆ ಮಾಡಿ ಬನ್ನಿ ಅಂತ. ಅಲ್ಲಿ ಹೋಗಿ ವಿಚಾರಿಸಿದಾಗ ಅವ್ರನ್ನ ಕೊಲೆ ಮಾಡಿದ್ದು ಯಾರು ಮುಸಲ್ಮಾನರಲ್ಲ, ಅವ್ರನ್ನ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿ ಅವರು. ಏನು ಕೊಲೆ ಮಾಡಿದ್ರು, ಹುಡುಗ ಕೋಳಿ ಮೊಟ್ಟೆ ಮಾರ್ಕೊಂಡಿದ್ದ, ಒಂದು ಪಿಕಪ್ ವ್ಯಾನ್ ಪರ್ಚೇಸ್ ಮಾಡಿದ್ರೆ ಇವನ್ ಮೇಲ್ ಬರ್ತಾ ಇದ್ದಾನಲ್ಲ ಅಂತೇಳಿ ಅವನ್ ಕೊಲೆ. ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನು ಮಾಡಿದರೆ ಈ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಯಾವಾಗ ವೇದಿಕೆಯಲ್ಲಿ ನಿಂತು ಒಬ್ಬ ಭಾಷಣ ಮಾಡ್ತಾನೆ, ಹೇಟ್ ಸ್ಪೀಚ್, ಅಲ್ಲೇ ಅರೆಸ್ಟ್ ಮಾಡಿ ತಗೊಂಡು ಹೋಗ್ಬೇಕಾಗ್ತದೆ ಇಲ್ವಾ? ಇಲ್ಲದೆ ಅದನ್ನು ನಿಂತು ಕೂಡಲೇ ಅಲ್ಲಿ ಗಲಾಟೆ ಆಗ್ತದೆ ಅಂತ ಇದ್ರೆ ತಕ್ಷಣದಲ್ಲಿ ಕೇಸ್ ಹಾಕಿ ಅವರನ್ನು ಅರೆಸ್ಟ್ ಮಾಡದೆ 1-2 ಕೇಸಲ್ಲಿ ಅರೆಸ್ಟ್ ಮಾಡಿದರೆ ನಂತರ ಇಂಥ ಭಾಷಣಗಳಾಗುವಂಥದ್ದು ನಿಲ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಶ್ನೆ BJP ಕಾಂಗ್ರೆಸ್ ಅಲ್ಲ, ಅಲ್ಲಿರ್ತಕ್ಕಂಥ ಮನಸ್ಥಿತಿ ಇದೆ ನೋಡಿ, ಅದು ಬದಲಾವಣೆ ಆಗ್ಬೇಕು. ಅಂದ್ರೆ ಕೋಮು ದ್ವೇಷ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಸಭ್ಯ ಒಬ್ಬ ಗ್ರಾಜುಯೇಟ್ ಹತ್ರ ಮಾತಾಡಿ, ಈಗ ನಿಮ್ದು ಸುಹಾಸ್ ಶೆಟ್ಟಿ ಕೊಲೆ ಆದ ತಕ್ಷಣ ಇಡೀ ಕರಾವಳಿನಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ, ಇನ್ನೊಂದು ಹೆಣ ಬೀಳುತ್ತೆ ಅಂತ ಹುಡುಕಾಡ್ತಾ ಇದ್ದಾರೆ, ಇನ್ನೊಂದು ಹೆಣ ಬೀಳಲಿಕ್ಕೆ. ಇದನ್ನ ನಿಲ್ಲಿಸ್ಬೇಕಾದ್ರೆ ಕೇವಲ ರಾಜಕಾರಣಿಗಳು, ಪೊಲೀಸು ಕೂಡ ಕೇಸರೀಕರಣ ಆಗಿದೆ. ತಾವು ಕಾಂಗ್ರೆಸ್ ಪಕ್ಷದ ವಿಚಾರ ಕೇಳಿದ್ರಿ. ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಕೆಲವು ಸ್ಲೀಪರ್ ಸೆಲ್ಗಳಿದೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ನಮಗೆ ತೊಂದರೆ ಆಗಿರೋದು ಇದೆ. ಅದರಲ್ಲಿ ನಾನು ಅಳಗಿಳಿಯಕ್ಕೆ ನಾನೇನು ಬೀಳಲ್ಲ. ಕೆಲವರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಅದನ್ನೇ ರಾಹುಲ್ ಗಾಂಧಿ ಅವರು ಹೇಳಿದ್ದು, ಸ್ಲೀಪರ್ ಸೆಲ್ ಇರೋದ್ರಿಂದ ಈ ಸ್ಥಿತಿ ಕಾಂಗ್ರೆಸ್ ಬಂದಿದೆ ಅಂತ ಹೇಳಿ. ನೀವು ನೇರವಾಗಿ ಅವ್ರ ವಿರುದ್ಧ ಮಾಡಿ ಯಾಕಾಗುತ್ತೆ ನೋಡೋಣ ಗಲಾಟೆಗಳು. ಏನಾಗ್ತಾ ಇದೆ, ನೀವು ಅಧಿಕಾರಿಗಳದ್ದು ಈಗ ದೂರ್ತೀರಿ ನೀವು. ಆದ್ರೆ ಅಧಿಕಾರಿಗಳು ಏನಾಗುತ್ತೆ ಅಂತ ಹೇಳಿದ್ರೆ, ನೀವೇ ಹೇಳಿದ್ರಿ, ಉಭಯ ಪಕ್ಷಗಳ ರಾಜಕಾರಣಿಗಳ ನಡುವೆ ಒಂದು ಸಂಬಂಧ ಇದೆ, ಒಳಗೊಪ್ಪಂದಗಳಿದೆ, ಒಬ್ಬರ ಜಾಬ್ನಲ್ಲಿ ಇನ್ನೊಬ್ಬರ ಕೈ ಇದೆ, ಬಿಸಿನೆಸ್ ಇಂಟ್ರೆಸ್ಟ್ಗಳಿದೆ. ಹೀಗಿರುವಾಗ ಅವರೇ ಮಾತಾಡ್ಕೊಂಡು ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿಸಿರ್ತಾರೆ. ಟ್ರಾನ್ಸ್ಫರ್ನಲ್ಲೂ ಕೂಡ ಹಸ್ತಕ್ಷೇಪ ಇದೆ ನಿಮ್ಗಳದ್ದು, ರಾಜಕಾರಣಿಗಳದ್ದು. ಆಗಿರುವಾಗ ಅವರು ಹೇಗೆ ಅಷ್ಟು ಧೈರ್ಯವಾಗಿ ಕಾರ್ಯಕ್ರಮ ಮಾಡ್ಲಿಕ್ಕಾಗುತ್ತೆ? ಇವೆಲ್ಲ ಸರಿಸಮಾನವಾಗಿ ಅವರು ಮೇಲು ಬರೋ ಸಂದರ್ಭದಲ್ಲಿ, ಪ್ರಗತಿ ಹೊಂದುವ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ಬೇರೆ ಕಡೆ, ಅಂದ್ರೆ ಸಮಾಜದ ಮುಖಂಡರಲ್ಲೂ ಸಹ ಅದೊಂದು ದೌರ್ಬಲ್ಯ ಇದೆ. ಯಾವ ರೀತಿ ಬಿಲ್ ಅವರನ್ನ ನಾವು ದಾರಿ ತಪ್ಪಿಸ್ಬೋದು ಅಂತ ಹೇಳಿ ದೊಡ್ಡ ಷಡ್ಯಂತ್ರವೇ ನಡೆದು ಅವ್ರಿಗೆ ಧರ್ಮಾಧಾರಿತ ರಾಜಕಾರಣದ ವಿಷವನ್ನ ತುಂಬಿ ತಲೆನಲ್ಲಿ ಅವರು ಸಂಪೂರ್ಣವಾಗಿ ಏನೋ ಧರ್ಮವನ್ನು ಕಾಪಾಡ್ತಾರೆ. ಇವ್ರಿಗೆ ಗೊತ್ತಿಲ್ಲ ಯಾವ ಧರ್ಮದ ಬಗ್ಗೆ ಅವ್ರು ಹೋರಾಟ ಮಾಡ್ತಾರೆ, ಆ ಧರ್ಮದವ್ರು ಇವ್ರು ದೇವಸ್ಥಾನದೊಳಗಡೆ ಬಿಡೋದಿಲ್ಲ ಅನ್ನೋದು ಗೊತ್ತಿಲ್ಲ. ಯಾವ ನಾರಾಯಣ ಗುರುರವರ ತತ್ವ ಸಿದ್ಧಾಂತ ಇತ್ತು, ದೇವಸ್ಥಾನದ ಪ್ರವೇಶಕ್ಕೆ ಅವ್ರು ಹೋರಾಟ ಮಾಡಿದಂತ ಗುರು ನಾರಾಯಣರವರ ಸಿದ್ಧಾಂತವನ್ನ ಗಾಳಿ ತೂರು ಬಿಟ್ಬಿಟ್ರು. ಅರಸು ಅವರ ಕಾಲದಲ್ಲಿ ಭೂಮಿಯನ್ನ ಮೊದಲ ಬಾರಿಗೆ ಪಡೆದಂತಹ ಸಮುದಾಯ ಅದು, ಇಡೀ ಬಿಲ್ಲವ ಸಮುದಾಯ ದಕ್ಷಿಣ ಕನ್ನಡದಲ್ಲಿ. ಅಲ್ಲಿವರೆಗೆ ಭೂಮಿಯ ಒಡೆತನ ಇರಲಿಲ್ಲ ಅವರಿಗೆ. ದೇವರಾಜ ಅರಸು ಅವರು ಕಾಂಗ್ರೆಸ್ನ ಬಹಳ ಜನಪ್ರಿಯ ಮುಖ್ಯಮಂತ್ರಿ ಆಗಿದ್ದವರು, ಭೂಮಿಯ ಹಕ್ಕನ್ನು ಕೊಟ್ಟರು. ಅದರ ಮೂಲಕ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯ್ತು ಈ ಸಮುದಾಯಕ್ಕೆ. ಇವತ್ತು ಆ ಸಮುದಾಯ ಪೂರ್ತಿಯಾಗಿ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ಬಿಜೆಪಿಯ ಸೈದ್ಧಾಂತಿಕ ವಿಷಯಗಳಿಗೆ ಹೆಚ್ಚು ಮಾರು ಹೋಗಿರುವುದಕ್ಕೆ ಕಾರಣ ಏನಿರಬಹುದು? ನನ್ನ
ನನ್ನ ಪ್ರಕಾರ ಭೂಮಿಯನ್ನು ಕಳ್ಕೊಂಡಿದ್ದು ಬಂಟರಿಗೆ ಒಂದು ವರದಾನ ಆಯ್ತು. ಎಲ್ಲ ಬೇರೆ ಕಡೆಯಲ್ಲಿ ಹೋಗಿ ಜೀವನದಲ್ಲಿ ಮೇಲೆ ಬರ್ಲಿಕ್ಕೆ ಸಾಧ್ಯ. ಮುಂಬೈಗೆ ಹೋದ್ರು, ಹೋಟೆಲ್ ಅನ್ನ ಮಾಡಿದ್ರು, ಬೆಂಗಳೂರಿಗೆ ಹೋದ್ರು, ಹೋಟೆಲ್ ಅನ್ನ ಮಾಡಿದ್ರು, ಉದ್ಯೋಗ ಶಿಕ್ಷಣ ಸಿಕ್ತು, ಉದ್ಯೋಗಕ್ಕೆ ಹೋದ್ರು. ಅದರಿಂದ ತೊಂದರೆ ಆಗಿದೆ ಅಂತ ನಾನಂತೂ ಭಾವಿಸೋದಿಲ್ಲ. ಭೂ ಮಸೂದೆ ಕಾಯ್ದೆ ಇಲ್ಲದೆ ಇದ್ರೆ ಊರಿನಲ್ಲೇ ಇದ್ದು ಕೃಷಿ ಮಾಡ್ಕೊಂಡೇ ಇರ್ತಾ ಇದ್ರು ಬಿಟ್ರೆ ಆ ದೊಡ್ಡ ಮಟ್ಟಕ್ಕೆ ಇವರು ಬೆಳೀತಾ ಇದ್ರು ಅಂತ ನಾನಂತೂ ಅನ್ಕೊಳ್ಳೋದಿಲ್ಲ. ಖಂಡಿತವಾಗಿ ಅದು ವರದಾನ ಆಗಿ ಬಂತು ಒಂದು ರೀತಿಯಲ್ಲಿ. ಆದ್ರೆ ಈಗ ಭೂಮಿ ಕಳ್ಕೊಂಡವ್ರು ನಾವೆಲ್ಲ ಕಾಂಗ್ರೆಸ್ನಲ್ಲೇ ಇದ್ದೇವೆ, ಭೂಮಿ ಸಿಕ್ಕಿದವರೆಲ್ಲ ಬಿಜೆಪಿಯಲ್ಲಿ ಇದ್ದಾರೆ. ಯಾಕಂದ್ರೆ ಅವರಿಗೆ ಅವರ ಹಿರಿಯರು ಯಾರು ಭೂಮಿಯನ್ನು ಪಡ್ಕೊಂಡ್ರು ಅವರು ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ ಯುವಕರಿಗೆ. ಆದ್ರಿಂದ ಬೇರೆ ಕಡೆಯಲ್ಲಿ ಹೋದಾಗ್ಲೂ ಏನಾಯ್ತು, ಸಂಪರ್ಕ ಬಂದಿದ್ದೆ ಭಾರತೀಯ ಜನತಾ ಪಕ್ಷದ ಮುಖಂಡರದ್ದು ಬಿಟ್ರೆ ಕಾಂಗ್ರೆಸ್ನ ಮುಖಂಡರೊಟ್ಟಿಗೆ ಸಂಪರ್ಕವನ್ನೇ ಇಟ್ಕೊಳ್ಳಿಲ್ಲ. ಹಾಗಾಗಿ ಬದಲಾವಣೆ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಇದ್ದು ಇರೋದು ಬೇರೆ, ಬ್ಯಾಕ್ವರ್ಡ್ ಕ್ಲಾಸ್ ಆಗೋದು ಬೇರೆ. ಆದ್ರಿಂದ ಅಲ್ಲಿ ಆಗಿರ್ತಕ್ಕಂಥ ಸ್ಥಿತಿ ಸರಿಯಾದ ರೆಪ್ರೆಸೆಂಟೇಷನ್ ಅಲ್ಲಿ ಬಂದ್ಬಿಟ್ಟಿದ್ರೆ ಅಥವಾ ಫೇರ್ ರೆಪ್ರೆಸೆಂಟೇಷನ್ ಬಂದಿದ್ರೆ ಸರಿ ಬರೋದು.